ಸರದಿ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ಜೀವನಕ್ಕೊಂದೊಳ್ಳೆ ಮಾತು, ಬದಲಾವಣೆ ಬಯಸುವವರಿಗೆ ಮಾತ್ರ ಸಂಚಿಕೆಗೆ ಸ್ವಾಗತ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, ಚೆನ್ನಾಗಿದೆ, ಇಂಥ ವಿಡಿಯೋಗಳನ್ನ ಮಾಡಿ ಅಂತ ಕೆಲವರು ಕೇಳಿದ್ರು. ಹಾಗಾಗಿ ನನಗೆ ಇಷ್ಟವಾದಂತ, ನಾನು ನನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳುವಂತ ಕೆಲವೊಂದಿಷ್ಟು ಮಾತುಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಲೈನ್ಗಳಂತಾರಲ್ಲ, ಓಕೆ, ಅದನ್ನ ನಾನು ನಿಮ್ ಮುಂದೆ ಹಂಚ್ಕೊಂತೀನಿ. ಇವತ್ತಿನ ಒಂದು ಸಂದೇಶ ಏನು ಅಂತಂದ್ರೆ, ನಿಮ್ಮ ಸಂತೋಷ ಮತ್ತು ನೆಮ್ಮದಿಗೆ ನೀವೇ ಕಾರಣ. ಅವು ಸಿಗದಿದ್ದರೆ ಬೇರೆಯವರನ್ನ ಹೊಣೆಗಾರರನ್ನಾಗಿ ಮಾಡುವುದರಲ್ಲಿ ಅರ್ಥವಿಲ್ಲ. ನಿಮ್ಮ ನೆಮ್ಮದಿಯ ಉಸ್ತುವಾರಿ ಮತ್ತು ನೇತೃತ್ವ ನಿಮ್ಮದೇ. ತುಂಬಾ ಚೆನ್ನಾಗಿದೆ ಅಲ್ವಾ? ಈ ಲೈನಿನ ಒಂದೊಂದು ಲೈನನ್ನ ನಾವು ಬರೀ ಕೇವಲ ಲೈನ್ ಆಗಿ ನೋಡ್ಕೋಬಾರ್ದು. ಅದನ್ನ ನಮ್ಮ ಜೀವನಕ್ಕೆ, ಹೌದಾ ಇದು ಏನಾದ್ರೂ ಅಪ್ಲೈ ಆಗತ್ತಾ ಅಂತ ಒಂದ್ಸಾರಿ ನೋಡಿ. ನಿಮ್ಮ ಸಂತೋಷ ಮತ್ತು ನೆಮ್ಮದಿಗೆ ನಾವೇ ಕಾರಣ. ಇದ್ ಹೇಗ್ ಮೇಡಮ್? ನಮ್ ಸಂತೋಷ ನೆಮ್ಮದಿ ನಾವು ಕಾರಣ ಆಗಿರ್ತೀವ? ಗಂಡ ಹೆಂಡತಿ ಮಕ್ಳು ಅತ್ತೆ ಮಾವ ತಂದೆ ತಾಯಿ ಫ್ರೆಂಡ್ಸು ಇವ್ರು ಯಾರು ಕಾರಣ ಅಲ್ವಾ? ಕಾರಣ ಅಲ್ಲ. ಅಂದ್ರೆ ನಮ್ಗೆ ಅಂತ ಒಂದು ಬ್ರಾಡ್ ಮೈಂಡ್ ಇರ್ಬೇಕು. ಇವತ್ತು ನಾವು ಅದ್ರಲ್ಲೂ ಎಸ್ಪೆಷಲಿ ಮಹಿಳೆಯರು, ಹೆಣ್ಮಕ್ಳು ಕೊರಗ್ತಿರೋದಕ್ಕೆ, ನೆಮ್ಮದಿ ಸಂತೋಷವನ್ನ ಕಳೆದುಕೊಳ್ತಿರೋದಕ್ಕೆ ಕಾರಣ ಏನು ಹೇಳ? ನನ್ನ ಖುಷಿ, ನನ್ನ ನೆಮ್ಮದಿನ ಇನ್ನೆಲ್ಲ ಕಡೆ ಹುಡ್ಕೋದು ನನ್ನಲ್ಲಿ ಬಿಟ್ಟು. ಹೇಳ್ತಾರಲ್ಲ, ನನ್ನನ್ನ ನಾನು ಕ್ಯೂರ್ ಮಾಡ್ಕೊಳ್ದೆ, ನನ್ನನ್ನ ನಾನು ಪ್ರೀತಿಸ್ದೆ, ನನ್ನನ್ನ ನಾನು ಹೇಲ್ ಮಾಡ್ಕೊಳ್ದೇನೆ ಎಲ್ಲರದೇ ತಪ್ಪು ಹುಡ್ಕೋದು. ಅವ್ರು ನನ್ ಪ್ರೀತಿಸ್ತಿಲ್ಲ, ಅವ್ರು ನನ್ನನ್ನ ಕೇರ್ ಮಾಡ್ತಿಲ್ಲ, ಅವ್ರು ನನ್ ಕಡೆ ಗಮನ ಕೊಡ್ತಿಲ್ಲ, ಮಕ್ಳು ನನ್ನ ಮಾತು ಕೇಳ್ತಿಲ್ಲ, ಅತ್ತೆ ಮಾವ ನನಗ್ ರೆಸ್ಪೆಕ್ಟ್ ಕೊಡ್ತಿಲ್ಲ, ಇದೆಲ್ಲ ಕಾರಣ ಇಟ್ಕೊಂಡು ನನಗದಕ್ಕೋಸ್ಕರನೇ ನೆಮ್ಮದಿ ಇಲ್ಲ, ಆರೋಗ್ಯ ಹಾಳು ಮಾಡ್ಕೊಂತಿದೀನಿ, ಏನೇನೋ ಕಾರಣಗಳನ್ನ ಕೊಡ್ತಿದೀವಿ. ಇದು ನಿಜಾನ? ಒಂದ್ ಸಾರಿ ಇವತ್ ಚೆಕ್ ಮಾಡ್ಕೊಳ್ಳಿ. ಅದನ್ನೇ ಅವ್ರು ಕೊಟ್ಟಿದ್ದು. ಅದು ಬೇರೆಯವ್ರ ಹತ್ರ ಹುಡುಕಿದ್ರೆ ಸಿಗೋದಿ, ನಮ್ಮಲ್ಲಿ ನಾವು ಹುಡ್ಕೋಬೇಕು. ಹೇಗೆ ಅಂತ ನೋಡೋಣವಾ? ಒಂದ್ ಎಕ್ಸಾಂಪಲ್, ಹೆಣ್ಮಕ್ಳಿದ್ ವಿಷಯನೇ ತಗೋಣ. ಈಗ ಮಕ್ಳು ಸ್ಕೂಲಲ್ಲಿ ಮಾರ್ಕ್ಸ್ ತೆಗಿತಾ ಇರಲ್ಲ, ಓದ್ತಾ ಇರಲ್ಲ. ಅವಾಗ ಹೆಚ್ಚಿನ ಪೇರೆಂಟ್ಸು ತುಂಬಾ ನೆಮ್ಮದಿನ ಹಾಳು ಮಾಡ್ಕೊಂಡು ಕೊರಗ್ತಾ ಇರ್ತಾರೆ. ನನ್ ಮಗನ್ ಮೊದ್ಲಿನ ಭವಿಷ್ಯ ಹೇಗೆ, ಅವ್ನು ಓದ್ತಾ ಇರಲ್ಲ, ಬರಿತಾ ಇರಲ್ಲ, ಹೇಗೆ ಅಂತ. ಅದನ್ನೇ ಹೇಳಿದ್ನಲ್ವಾ, ಅದೇ 100 ಮಾರ್ಕ್ಸ್ ಬಂದ್ರೆ ಫುಲ್ ಖುಷಿ ಪಡ್ತಾರೆ. ಇಲ್ಲಿ ಏನಾಯ್ತು, ನಮ್ಮ ನೆಮ್ಮದಿ ಖುಷಿನ ನಾವು ನಮ್ಮ ಮಗನಲ್ಲಿ ಹುಡುಕ್ತಾ ಇದೀವಿ. ಅಂದ್ರೆ ಅವ್ನು ಚೆನ್ನಾಗಿ ಓದಿದ್ರೆ, ಅವ್ನು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನನ್ನ ಖುಷಿ. ಇಲ್ಲಿ ನಿನ್ನದಲ್ಲ, ನಿನ್ನ ಮಗನ ಗ್ರೋತ್ ಮೇಲೆ ನಿನ್ನ ಖುಷಿ ನಿಂತಿದೆ. ಕರೆಕ್ಟಾ? ಇದನ್ನ ಎಲ್ಲದಕ್ಕೆ ಅಪ್ಲೈ ಮಾಡ್ಕೊಂತ ಬನ್ನಿ. ಈಗ ಇದನ್ನ ಹೇಗ್ ತಗೋಬಹುದು? ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇರಲ್ಲ, ಮಾರ್ಕ್ಸ್ ತೆಗಿತಾ ಇರಲ್ಲ, ಏನ್ ಹೇಳಿದ್ರು ಕೇಳ್ತಾ ಇರಲ್ಲ, ಇದನ್ನ ಹೇಗ್ ತಗೋಬಹುದು? ಅವ್ರು ಹಾಗಿದ್ರು ಕೂಡ ನಾವು ಖುಷಿಯಾಗಿರ್ಬೋದಾ? ಇರಬಹುದು. ಒಳ್ಳೆ ಸ್ಕೂಲಿಗೆ ಸೇರ್ಸಿದ್ದೀರಾ, ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ, ಕಷ್ಟ ಆಗತ್ತಂತ ಟ್ಯೂಷನ್ಗೂ ಸೇರ್ಸಿದ್ದೀರಾ, ನೀವು ಕೂಡ ಹೇಳ್ಕೊಡ್ತಾ ಇದ್ದೀರಾ, ನೀವು ಟೈಮ್ ಕೊಡ್ತಾ ಇದ್ದೀರಾ, ನಿಮ್ ಕಡೆಯಿಂದ ಯಾವುದೇ ಮಿಸ್ಟೇಕ್ ಇಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ ಕಡೆಯಿಂದ ಯಾವುದೇ ಮಿಸ್ಟೇಕ್ ಗಳಿಲ್ಲ, ಇವೆಲ್ಲ ಮಾಡಿದೀರಾ. ಆದ್ರೂ ನಿಮ್ ಮಗ ಓದೋದ್ರಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ತಿದ್ದಾವೆ ಮಕ್ಳು ಅಂದಾಗ ಏನು ಮಾಡೋದಕ್ಕಾಗೋದಿಲ್ಲ. ದೇವರ ಮೇಲೆ ಸರೆಂಡರ್ ಆಗ್ಬಿಟ್ಟು ಬಿಟ್ಟು ಬಿಡ್ಬೇಕಾಗತ್ತೆ. ಅಂದ್ರೆ ನೀವು ಮಾಡೋ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇರ್ಬೇಕು, ನಿರೀಕ್ಷೆ ಮಾಡ್ಬಾರ್ದು. ಅವ್ನ್ 100% ತಗೊಂಡ್ರೆ, ಅವ್ನ್ ಫಸ್ಟ್ ಕ್ಲಾಸ್ ಬಂದ್ರೇನೆ ನಾನ್ ಖುಷಿಯಾಗಿರೋದು ಇಲ್ಲ. ನಾನು ನನ್ನ ಪ್ರಯತ್ನವನ್ನ ಮಾಡಿದೀನಿ, ಅವನ್ಗೆ ಈಗ ಟೈಮ್ ಬಂದಿಲ್ಲ, ಟೈಮ್ ಬರುತ್ತೆ, ಅವ್ರಿಗೂ ಅರ್ಥ ಆಗುವ ಟೈಮ್ ಬಂದೇ ಬರುತ್ತೆ. ಅವ್ರ ಅನುಭವಕ್ಕೆ ಬರ್ಬೇಕದು. ಆ ಅನುಭವಕ್ಕಾಗೋದನ್ನ ಬಿಡ್ಬೇಕು, ಆಗ ನಾವು ನೆಮ್ಮದಿಯಾಗಿರ್ತೀವಿ. ಇದನ್ನ ಮಾಡಿ ನೋಡಿ. ಬಟ್ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಮ್ಗೆ ವ್ಯಾಮೋಹ, ಆ ಮಾರ್ಕ್ಸ್ ಮೇಲೆ ವ್ಯಾಮೋಹ, ನಾಳೆ ಜಾಬ್ ತಗೋಬೇಕು, ಸಂಪಾದನೆ ಮಾಡ್ಬೇಕು, ಎಲ್ಲರ ತರ ಇರ್ಬೇಕು, ಸ್ಟೇಟಸ್ ಹೇಳ್ಕೋಬೇಕು, ಈ ಆಸೆ ನಾವು ಮಕ್ಳ ಮೇಲೆ ನೋಡೋದು, ಕನ್ಸ್ ಕಾಣೋದು, ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು. ನಾವೇನ್ ಹೇಳೋದು? ನಮ್ ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಖುಷಿಯಾಗೇ ಇಲ್ಲ. ಹೇಗ್ ಸಿಗುತ್ತೆ ಖುಷಿ? ಇನ್ನೊಬ್ರಿಂದ ಹುಡುಕ್ತಾ ಇದ್ದೀವಿ. ಕರೆಕ್ಟಾ? ಹಾಗೆ ಈಗ ಮಕ್ಳ ವಿಷಯ ಆಯ್ತು, ಈಗ ಗಂಡನ ವಿಷಯಕ್ಕೆ ಬರೋಣ, ಅಥವಾ ಹೆಂಡತಿ ವಿಷಯಕ್ಕೆ ಬರೋಣ. ಇಲ್ಲೂ ನಿರೀಕ್ಷೆ, ಅವರಿಂದ ಸಂತೋಷವನ್ನ ಬಯಸೋದು. ಹೇಗೆ? ನನ್ ಗಂಡ ಕೇರ್ ಮಾಡ್ತಾ ಇಲ್ಲ, ನನ್ ಗಂಡ ಬೇರೆಯವ್ರು ನೋಡಿ ಎಷ್ಟು ಚೆನ್ನಾಗಿ ಹೆಂಡತಿ ನೋಡ್ಕೊಂತಾರೆ, ಫಿಲ್ಮಿಗೆ ಕರ್ಕೊಂಡು ಹೋಗ್ತಾರೆ, ಹೊರಗಡೆ ಸುತ್ತಾಡಿಸ್ತಾರೆ, ಬೇಕಾದ್ ಕೇಳಿದ್ ಕೊಡ್ಸ್ತಾರೆ, ಬಂಗಾರ ಕೊಡ್ಸ್ತಾರೆ, ಒಡವೆ ಕೊಟ್ಟಿದ್ದಾರೆ, ಸೈಟ್ ಮಾಡಿದ್ದಾರೆ, ಎಷ್ಟೆಲ್ಲ ಮಾಡಿದ್ದಾರೆ. ಇವ್ರೇನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನ್ ನೆಮ್ಮದಿಯಾಗಿಲ್ಲ, ಅದಕ್ಕೋಸ್ಕರ ನಾನ್ ಖುಷಿಯಾಗಿಲ್ಲ. ಇದು ನಿಜಾನಾ? ನಾವು ಬದುಕುವುದಕ್ಕಿಂತ ಕೆಳಮಟ್ಟದ ಬದುಕನ್ನ ಎಷ್ಟೋ ಜನ ಬದುಕ್ತಿದ್ದಾರೆ. ನಮ್ಮ ಬದುಕು ಇಷ್ಟಿಟ್ಟಿದ್ದಾನೆ, ನಾವು ಪ್ರಯತ್ನ ಮಾಡ್ತಿದೀವಿ,
ಆಗ್ತಾ ಇಲ್ಲ, ಏನ್ ಮಾಡೋದಕ್ಕಾಗತ್ತೆ? ಪ್ರಯತ್ನ ನಿಲ್ಲಿಸ್ಬೇಡಿ. ನಾನಿಲ್ಲಿ ಎಲ್ಲದನ್ನು ದೇವ್ರಿಗೆ ಬಿಟ್ಟು ನೀವು ಆರಾಮ್ಸೆ ಇರಿ ಅಂತ ಹೇಳೋ ಉದ್ದೇಶ ಅಲ್ಲ. ಆದ್ರೆ ಪ್ರಯತ್ನ ಮಾಡಿ ಫಲನ ದೇವ್ರಿಗೆ ಬಿಟ್ಟಾಗ ನೀವು ಆರಾಮಿರ್ತೀರ. ಪ್ರಯತ್ನ 100% ಮಾಡಿ, ಫಲ 0 ನಿರೀಕ್ಷೆ ಮಾಡಿ. ಆಗ ದೇವ್ರು ಕೊಟ್ಟೆ ಕೊಡ್ತಾನೆ. ಅವನಿಗೆ ಗೊತ್ತು, ಎಲ್ಲವನ್ನ ಅವನು ಫಿಲ್ಟರ್ ಮಾಡ್ತಾ ಇರ್ತಾನೆ. ಯಾವಾಗ ಕೊಡ್ಬೇಕು, ಯಾವಾಗ ಕೊಡ್ಬಾರ್ದು. ಅನುಭವ ಅವ್ನು ಪಾಠ ಕಲ್ಸಕ್ಕೆ ಬರ್ತಿರ್ತಾನೆ. ಆ ಪಾಠಗಳೆಲ್ಲ ಕಲ್ಸಿ ಮುಗ್ದ ಮೇಲೆ, ನಾವು ಪಾಠ ಕಲ್ತ ಮೇಲೆ ಖಂಡಿತ ಕೊಡ್ತಾನೆ. ಪೇಶನ್ಸ್ ಬೇಕು. ಅವ್ರು ಕೇರ್ ಮಾಡಲ್ಲ, ಅದಕ್ಕೆ ನನ್ ಖುಷಿ ಆಗಿಲ್ಲ. ಅವ್ರು ಯಾಕೆ ಕೇರ್ ಮಾಡ್ಬೇಕು? ಅವ್ರ ಗಂಡ ಅದಕ್ಕೆ ಕೇರ್ ಮಾಡ್ಬೇಕು. ಎಲ್ಲಿದೆ ರೂಲ್ಸು? ನೀವು ಪ್ರೀತಿ ಮಾಡಿ, ನೀವು ಕೇರ್ ಮಾಡಿ, ನಿರೀಕ್ಷೆ ಮಾಡ್ಬೇಡಿ. ಆದ್ರೆ ನಿನ್ನ ನೀನ್ ಕೇರ್ ಮಾಡ್ಕೋಬಹುದಲ್ಲ. ನಿಮ್ಗೇನ್ ಬೇಕು? ಹೋಗ್ಬೇಕಾ, ಆಚೆ ಹೋಗ್ಬೇಕಾ, ಪರ್ಮಿಷನ್ ತಗೊಳ್ಳಿ, ಹೋಗ್ತಾ ಇದ್ದೀನಿ, ಇನ್ಫಾರ್ಮೇಶನ್ ಕೊಡಿ, ಹೋಗಿ ಫ್ರೆಂಡ್ಸ್ ಜೊತೆ ಹೋಗ್ ಬನ್ನಿ. ಆದ್ರೆ ನಮ್ಮ ಹೊಣೆಗಾರಿಕೆ, ನಮ್ಮ ನಿಯಂತ್ರಣ ನಮ್ಮಲ್ಲಿರ್ಬೇಕು. ಖುಷಿ ಆಯ್ತಾ? ಏನೋ ತಿನ್ಬೇಕನ್ಸಿದೆ, ವಿಶೇಷವಾದ ಊಟ ಮಾಡ್ಬೇಕನ್ಸಿದೆ, ಮಾಡಿ. ನಿಮ್ಗದ್ ಖುಷಿನ ತಿನ್ನಿ, ಮನೆಗೆಲ್ಲ ಹಂಚಿ. ಎಲ್ಲದಕ್ಕೂ ಅವರೇ ಬರ್ಬೇಕು, ಅವ್ರು ಬಂದ ಮೇಲೆ ಊಟ, ಎಲ್ಲಾ ಡಿಪೆಂಡ್ಸೆ. ಹಾಗಾಗಿ ನಾವು ನಮ್ಮ ನೆಮ್ಮದಿನ ಕಳ್ಕೊಂತಿದೀವಿ. ಇದನ್ನ ಡೀಪ್ ಆಗಿ ಕೂತ್ಕೊಂಡು ಯೋಚನೆ ಮಾಡ್ಬೇಕು. ನೀವು ಕೇಳ್ಬೋದು, ಇದು ಸ್ವಾರ್ಥ ಆಗೋದಿಲ್ವಾ ಅಂತ. ಇದು ಸ್ವಾರ್ಥ ಅಲ್ಲ, ನನ್ನನ್ನ ನಾನು ಪ್ರೀತಿಸ್ಕೊಳ್ಳುವ ರೀತಿ. ಸ್ವಾರ್ಥ ಯಾವಾಗ ಆಗತ್ ಗೊತ್ತಾ? ನಿನ್ಗೆ ಇಷ್ಟಪಟ್ಟಿದ್ದು ನೀನ್ ಮಾತ್ರ ಮಾಡ್ಕೊಂಡು ತಿಂತಾ ಇದೀಯಾ? ಇಲ್ಲ ತಾನೆ? ಎಲ್ರಿಗೂ ಕೊಡ್ತಾ ಇದೀಯಾ? ಅವ್ರಿಗೆ ಇಷ್ಟ ಆಗಿರೋದು ಮಾಡ್ಕೊಡ್ತಿದ್ಯಾ? ಸ್ವಾರ್ಥ ಅಲ್ಲ. ನಿನ್ನ ಜವಾಬ್ದಾರಿನೂ ಮುಗಿಸಿದ್ಯಾ, ನಿನ್ನ ಹೊಣೆಗಾರಿಕೆನೂ ಮುಗಿಸಿದ್ಯಾ, ನೀನ್ ಹೆಂಡತಿಯಾಗಿ ನಿನ್ನ ಕರ್ತವ್ಯವನ್ನು ಮುಗಿಸಿದ್ಯಾ, ಹಾಗೆ ನನ್ನನ್ನು ನೀನು ಪ್ರೀತಿಸ್ಕೊಂತಿದ್ಯಾ. ಇದ್ರಲ್ಲಿ ತಪ್ಪೇನಿದೆ ಅಲ್ವಾ? ಸೊ ಅಷ್ಟೇನೆ. ಇನ್ನ ಅತ್ತೆ ಮಾವನ್ ತಗೊಳ್ಳಿ, ಅವ್ರು ನಮ್ಮ ಅಮ್ಮನ್ ತರ ನೋಡ್ಕೊಂತ ಇಲ್ಲ, ಅವ್ರ ಪಾರ್ಶಾಲಿಟಿ ಮಾಡ್ತಾರೆ. ಮಾಡ್ಲಿ, ನೀನಕ್ ಪ್ರೀತಿಸಕ್ಕಾಗತ್ತಾ? ಪ್ರೀತಿಸು, ಅವರಿಂದ ನಿರೀಕ್ಷೆ ಬೇಡ. ಅದನ್ನೆಲ್ಲವನ್ನು ದೇವ್ರು ಹೇಳಿದ್ನಲ್ಲ, ಯಾವಾಗ ಏನ್ ಕೊಡ್ಬೇಕು, ಯಾರ್ಯಾರಿಗೆ ಯಾವಾಗ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟೆ ಕೊಡ್ತಾನೆ. ಅವ್ರವರ ಕರ್ಮದ ಫಲ ಅವ್ರವ್ರ ಅನುಭವಿಸ್ತಾರೆ. ಹಾಗಂತ ಹೇಳಿ ಬಿಟ್ಟು ಬಿಡ್ಬೇಕಾಗತ್ತೆ. ನನ್ನನ್ನ ನಾನ್ ಪ್ರೀತಿಸ್ಕೊಂತೀನಿ. ಇವತ್ ಮುಂಜಾನೆ ಹೇಳ್ತೀನಿ, ಸೂರ್ಯನ ನೋಡ್ತೀನಿ, ಕಣ್ ತುಂಬಿಸ್ಕೊಂತೀನಿ, ಖುಷಿ ಫೀಲ್ ಮಾಡ್ತೀನಿ. ನನ್ಗೇನೋ ತಿಂಡಿ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ, ತಿಂತೀನಿ, ಖುಷಿ ಫೀಲ್ ಮಾಡ್ತೀನಿ. ಅವ್ರ ಊಟಕ್ ಬಂದಿಲ್ಲ, ಇವ್ರ ಊಟಕ್ ಬಂದಿಲ್ಲ, ಅವ್ರೆಲ್ಲ ಬ್ಯುಸಿ ಇದ್ದಾರೆ. ತಿನ್ನಿ, ನೀವು ಖುಷಿಯಿಂದ ನಿಮ್ ಊಟನ ಮಾಡಿ. ಯಾವ್ದೋ ಒಂದ್ ಒಳ್ಳೆ ಪುಸ್ತಕ ಓದ್ಬೇಕನ್ಸುತ್ತೆ, ಓದಿ ಕೂತ್ಕೊಂಡು. ಯಾವ್ದೋ ಒಂದ್ ಒಳ್ಳೆ ಮೂವಿ ನೋಡ್ಬೇಕನ್ಸುತ್ತೆ, ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ಕೊಂಡ್ ಬನ್ನಿ. ಈ ಒಂದು ಸನ್ನಿವೇಶ ಎಲ್ಲರ ಮನೇಲೂ ಸಿಗ್ದಿರ್ಬಹುದು. ಆದ್ರೆ ನಿಮಗೆ ಏನೆಲ್ಲ ಅವಕಾಶಗಳು ಸಿಗುತ್ತೋ ಅದನ್ನ ಉಪಯೋಗಿಸ್ಕೊಳ್ಳಿ. ಹೊಸದೇನೋ ಕಲಿಬೇಕನ್ಸುತ್ತೆ, ನನ್ ನಾಲೆಜ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ, ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಇವ್ರನ್ನ ನೋಡ್ತಾ, ಇವ್ರನ್ನ ಕಂಪೇರ್ ಮಾಡ್ಕೊಂತ ನನ್ ಬದುಕಿ ಹೀಗಾಯ್ತು ಅನ್ಕೊಂಡ್ರೆ ಅಲ್ಲೇ ಇರ್ತೀರ. ಇವತ್ತೇ ಲೀಸ್ಟ್ ಮಾಡಿ, ನಾನ್ ಏನು, ನಂದ್ ಏನ್ ಕನ್ಸಿದೆ, ನಾನ್ ಏನ್ ಮಾಡ್ತಾ ಇದ್ದೀನಿ, ನಾನ್ ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ನಾನ್ ಎಷ್ಟು ಮೊಬೈಲ್ ನೋಡ್ತಿದ್ದೀನಿ, ನನ್ ಖುಷಿಗ್ ನಾನ್ ಏನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಮಗು, ಗಂಡ ಅಥವಾ ಹೆಂಡತಿ ಇದೆ ಅಲ್ಲ, ಅದು ಹೌದು ಒಂದು ಭಾಗ. ಅದ್ಬಿಟ್ಟು ನಾವೇ ಅದಲ್ಲ ಅಲ್ವಾ. ನಮ್ಮನ್ನ ದೇವ್ರು ಭಗವಂತ ಕಳ್ಸಿದಾನಂದ್ರೆ ನನ್ಗೆ ಯಾಕೆ ಕಳ್ಸಿದಾನೆ, ಅದನ್ನ ಉದ್ದೇಶ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ನೆಮ್ಮದಿಯ ಬದುಕು ನಮ್ಗೆ ಖಂಡಿತ ಆಗತ್ತೆ. ಇವತ್ತೇ ಈ ವಿಷಯದ ಬಗ್ಗೆ ಸ್ವಲ್ಪ ಯೋಚಿಸಿ. ಒಬ್ರಾದ್ರೂ ಯೋಚಿಸಿದ್ರೆ ಸಾಕು. ಬಟ್ ನಾನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದನ್ನ ನಾನು ಒಂದಿಷ್ಟು ಸಮಯ ಅವ್ರಿವ್ರ ನಿರೀಕ್ಷೆಯಲ್ಲಿ, ಅವ್ರು ಬಂದ್ರೇನೆ ನಮ್ಮ ಜೀವನ ಸಾರ್ಥಕ ಆಗೋದು, ಅವ್ರು ಒಟ್ಟಿಗೆ ಹೋಗ್ಬೇಕು ಬರ್ಬೇಕು, ಅದೆಲ್ಲ ಇದ್ದಾಗ ತುಂಬಾ ಡಿಸ್ಟರ್ಬೆನ್ಸ್ ಆಗತ್ತೆ. ಬಟ್ ನನ್ನನ್ನು ನಾನು ಯಾವಾಗ ಕಂಡ್ಕೊಂತೀನಿ, ನನ್ನ ಇಷ್ಟ ಕಷ್ಟಗಳು ಏನಿದೆ, ಇಷ್ಟೇ ಸಿಂಪಲ್. ಇನ್ನೊಬ್ರು ಪ್ರೀತಿಸೋಣ, ಇನ್ನೊಬ್ರನ್ನು ಕೇರ್ ಮಾಡೋಣ, ಅವ್ರಿಗೂ ಗೌರವ ಕೊಡೋಣ. ಆದ್ರೆ ಅವರಿಂದ ಏನನ್ನು ನಿರೀಕ್ಷಿಸೋದ್ ಬೇಡ. ನನಗೆ ನಾನೆಲ್ಲ ಕೊಟ್ಕೊಂತೀನಿ. ಈ ಭೂಮಿಗೆ ಬರುವಾಗ ನಾವು ಸಿಂಗಲ್ ಆಗಿ ಬಂದಿದೀವಿ. ಆಮೇಲೆ ಗಂಡ, ಮನೆ, ಮಕ್ಳು, ಸಂಸಾರ ಎಲ್ಲ ಬಂದಿರೋದು. ಇಲ್ಲಿ ಯಾರದ್ದೇ ದ್ವೇಷ ಅಲ್ಲ, ಪ್ರೀತಿನ ಹಂಚೋಣ. ಪ್ರೀತಿನ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಕೊಡ್ಬೋದು, ಅವರಿಂದನೂ ನಮ್ಗೆ ಬರ್ಬೇಕು ಅಂದ್ರೆ ಅದು ತಪ್ಪಾಗುತ್ತೆ. ಅಲ್ಲ ನಾವು ತಿಂತೀವಿ. ಏಟ್ ಬೇಕಾ, ಏಟ್ ಬೇಡ ಅಂದ್ರೆ ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಅವಾಗ ನೆಮ್ಮದಿ ಇನ್ನೆಲ್ಲೂ ಇಲ್ಲ, ನಮ್ಮೊಳಗೆ ಇದೆ. ಅದಕ್ಕೆ ಈ ಲೈನ್ ತುಂಬಾ ಇಷ್ಟ ಆಯ್ತು. ನಿಮ್ಮ ಸಂತೋಷ ಮತ್ತು ನೆಮ್ಮದಿಗೆ ನೀವೇ ಕಾರಣ. ಅದು ಸಿಗದಿದ್ರೆ ಬೇರೆಯವರನ್ನ ಹೊಣೆಗಾರನಾಗಿ ಮಾಡೋದ್ರಲ್ಲಿ ಅರ್ಥವಿಲ್ಲ. ನಿಮ್ಮ ನೆಮ್ಮದಿಯ ವಸ್ತುವಾರಿ ನೇತೃತ್ವ ನನ್ನದೇ. ಇವತ್ತೇ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನನ್ನ ಜೀವನದಲ್ಲಿ ಆದಂತ ಇಂಥ ಲೈನ್ಗಳು ಅಥವಾ ಮಾತುಗಳಿಂದ ತುಂಬಾ ಇಂಪ್ಯಾಕ್ಟ್ ಆಗಿ ಇವಾಗ ಹೊಸ ರೀತಿಯಲ್ಲಿ ಜೀವನವನ್ನ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ನಿಮ್ಗೂ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ಮಾಡಿದೀನಿ. ಮುಂದೆ ಇನ್ನೊಂದು ಸಂಚಿಕೆಯೊಂದಿಗೆ ಬರ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.